ಇಸ್ರೇಲ್ನಲ್ಲಿರುವ ಭಾರತೀಯರಿಗೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಲಾಗಿದೆ. ಹುಷಾರಾಗಿರಿ ಅಂತ ಹೇಳಿ ಇಸ್ರೇಲ್ ಮಾರ್ಗಸೂಚಿ ಪಾಲನೆಗೆ ಕಟ್ಟಪ್ಪಣೆಯನ್ನು ಹೊರಡಿಸಲಾಗಿದೆ. ಭಾರತೀಯ ರಾಯಭಾರಿ ಕಚೇರಿಯಿಂದ ಸಂದೇಶವನ್ನು ಹೊರಡಿಸಲಾಗಿದೆ. ಎಚ್ಚರಿಕೆಯಿಂದ ಇರುವಂತೆ ಸಂದೇಶವನ್ನು ರವಾನಿಸಲಾಗಿದೆ. ಇಸ್ರೇಲ್ನಲ್ಲಿರುವ ಭಾರತೀಯರಿಗೆ ಅಲರ್ಟ್ ಮೆಸೇಜ್ ಅನ್ನು ರವಾನಿಸಲಾಗಿದೆ. ಇಸ್ರೇಲ್ ಮಾರ್ಗಸೂಚಿ ಪಾಲನೆಗೆ ಕಟ್ಟಪ್ಪಣೆಯನ್ನು ಹೊರಡಿಸಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಏನೂ ದುರ್ಘಟನೆಗಳು ಸಂಭವಿಸಬಹುದು. ನೀವು ಎಚ್ಚರಿಕೆಯಿಂದ ಇರಿ ಅನ್ನುವ ಸಂದೇಶವನ್ನು ಈಗ ರವಾನಿಸಿದ್ದಾರೆ. ಆ ಮೂಲಕ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯಾವುದೇ ಸಂದರ್ಭವೂ ಕೂಡ ಸೃಷ್ಟಿಯಾಗಬಹುದು ಅನ್ನುವ ಕಾರಣಕ್ಕೋಸ್ಕರ ಸದ್ಯದ ಚಿತ್ರಣ ಈಗ ಬದಲಾಗಿ ಹೋಗಿದೆ. ನೀವೇನ್ ಗಮನಿಸ್ತಾ ಇದ್ದೀರಲ್ಲ, ಇದು ಟೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಟೆಹರಾನ್ನ ಕೆಲವು ರಿಮೋಟ್ ಕಂಟ್ರೋಲ್ ಏರಿಯಾಗಳಲ್ಲಿ ಬಾಂಬಿಂಗ್ ಕಾರ್ಯಾಚರಣೆಯನ್ನ ಮಾಡಿರುವಂತಹ ಇಸ್ರೇಲ್ ಆ ಊರುಗಳನ್ನು ಧ್ವಂಸ ಮಾಡಿ ಹಾಕಿದೆ. ಖಮೇನಿ ಅದರ ಹೊರತಾಗಿಯೂ ಕೂಡ ಅಲ್ಲಿಂದ ಬಚಾವಾಗಿ ಹೋಗಿದ್ದಾನೆ. ಇಸ್ರೇಲ್ನಲ್ಲಿರುವ ಭಾರತೀಯರಿಗೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಲಾಗಿದೆ. ಹುಷಾರಾಗಿರಿ ಅಂತ ಹೇಳಿ ಇಸ್ರೇಲ್ ಮಾರ್ಗಸೂಚಿ ಪಾಲನೆಗೆ ಕಟ್ಟಪ್ಪಣೆಯನ್ನು ಹೊರಡಿಸಲಾಗಿದೆ. ಭಾರತೀಯ ರಾಯಭಾರಿ ಕಚೇರಿಯಿಂದ ಸಂದೇಶವನ್ನು ಹೊರಡಿಸಲಾಗಿದೆ. ಎಚ್ಚರಿಕೆಯಿಂದ ಇರುವಂತೆ ಸಂದೇಶವನ್ನು ರವಾನಿಸಲಾಗಿದೆ. ಇಸ್ರೇಲ್ನಲ್ಲಿರುವ ಭಾರತೀಯರಿಗೆ ಅಲರ್ಟ್ ಮೆಸೇಜ್ ಅನ್ನು ರವಾನಿಸಲಾಗಿದೆ. ಇಸ್ರೇಲ್ ಮಾರ್ಗಸೂಚಿ ಪಾಲನೆಗೆ ಕಟ್ಟಪ್ಪಣೆಯನ್ನು ಹೊರಡಿಸಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಏನೂ ದುರ್ಘಟನೆಗಳು ಸಂಭವಿಸಬಹುದು. ನೀವು ಎಚ್ಚರಿಕೆಯಿಂದ ಇರಿ ಅನ್ನುವ ಸಂದೇಶವನ್ನು ಈಗ ರವಾನಿಸಿದ್ದಾರೆ. ಆ ಮೂಲಕ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯಾವುದೇ ಸಂದರ್ಭವೂ ಕೂಡ ಸೃಷ್ಟಿಯಾಗಬಹುದು ಅನ್ನುವ ಕಾರಣಕ್ಕೋಸ್ಕರ ಸದ್ಯದ ಚಿತ್ರಣ ಈಗ ಬದಲಾಗಿ ಹೋಗಿದೆ. ನೀವೇನ್ ಗಮನಿಸ್ತಾ ಇದ್ದೀರಲ್ಲ, ಇದು ಟೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಟೆಹರಾನ್ನ ಕೆಲವು ರಿಮೋಟ್ ಕಂಟ್ರೋಲ್ ಏರಿಯಾಗಳಲ್ಲಿ ಬಾಂಬಿಂಗ್ ಕಾರ್ಯಾಚರಣೆಯನ್ನ ಮಾಡಿರುವಂತಹ ಇಸ್ರೇಲ್ ಆ ಊರುಗಳನ್ನು ಧ್ವಂಸ ಮಾಡಿ ಹಾಕಿದೆ. ಖಮೇನಿ ಅದರ ಹೊರತಾಗಿಯೂ ಕೂಡ ಅಲ್ಲಿಂದ ಬಚಾವಾಗಿ ಹೋಗಿದ್ದಾನೆ. ಇಸ್ರೇಲ್ನಲ್ಲಿರುವ ಭಾರತೀಯರಿಗೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಲಾಗಿದೆ. ಹುಷಾರಾಗಿರಿ ಅಂತ ಹೇಳಿ ಇಸ್ರೇಲ್ ಮಾರ್ಗಸೂಚಿ ಪಾಲನೆಗೆ ಕಟ್ಟಪ್ಪಣೆಯನ್ನು ಹೊರಡಿಸಲಾಗಿದೆ. ಭಾರತೀಯ ರಾಯಭಾರಿ ಕಚೇರಿಯಿಂದ ಸಂದೇಶವನ್ನು ಹೊರಡಿಸಲಾಗಿದೆ. ಎಚ್ಚರಿಕೆಯಿಂದ ಇರುವಂತೆ ಸಂದೇಶವನ್ನು ರವಾನಿಸಲಾಗಿದೆ. ಇಸ್ರೇಲ್ನಲ್ಲಿರುವ ಭಾರತೀಯರಿಗೆ ಅಲರ್ಟ್ ಮೆಸೇಜ್ ಅನ್ನು ರವಾನಿಸಲಾಗಿದೆ. ಇಸ್ರೇಲ್ ಮಾರ್ಗಸೂಚಿ ಪಾಲನೆಗೆ ಕಟ್ಟಪ್ಪಣೆಯನ್ನು ಹೊರಡಿಸಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಏನೂ ದುರ್ಘಟನೆಗಳು ಸಂಭವಿಸಬಹುದು. ನೀವು ಎಚ್ಚರಿಕೆಯಿಂದ ಇರಿ ಅನ್ನುವ ಸಂದೇಶವನ್ನು ಈಗ ರವಾನಿಸಿದ್ದಾರೆ. ಆ ಮೂಲಕ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯಾವುದೇ ಸಂದರ್ಭವೂ ಕೂಡ ಸೃಷ್ಟಿಯಾಗಬಹುದು ಅನ್ನುವ ಕಾರಣಕ್ಕೋಸ್ಕರ ಸದ್ಯದ ಚಿತ್ರಣ ಈಗ ಬದಲಾಗಿ ಹೋಗಿದೆ. ನೀವೇನ್ ಗಮನಿಸ್ತಾ ಇದ್ದೀರಲ್ಲ, ಇದು ಟೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಟೆಹರಾನ್ನ ಕೆಲವು ರಿಮೋಟ್ ಕಂಟ್ರೋಲ್ ಏರಿಯಾಗಳಲ್ಲಿ ಬಾಂಬಿಂಗ್ ಕಾರ್ಯಾಚರಣೆಯನ್ನ ಮಾಡಿರುವಂತಹ ಇಸ್ರೇಲ್ ಆ ಊರುಗಳನ್ನು ಧ್ವಂಸ ಮಾಡಿ ಹಾಕಿದೆ. ಖಮೇನಿ ಅದರ ಹೊರತಾಗಿಯೂ ಕೂಡ ಅಲ್ಲಿಂದ ಬಚಾವಾಗಿ ಹೋಗಿದ್ದಾನೆ. ಇಸ್ರೇಲ್ನಲ್ಲಿರುವ ಭಾರತೀಯರಿಗೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಲಾಗಿದೆ. ಹುಷಾರಾಗಿರಿ ಅಂತ ಹೇಳಿ ಇಸ್ರೇಲ್ ಮಾರ್ಗಸೂಚಿ ಪಾಲನೆಗೆ ಕಟ್ಟಪ್ಪಣೆಯನ್ನು ಹೊರಡಿಸಲಾಗಿದೆ. ಭಾರತೀಯ ರಾಯಭಾರಿ ಕಚೇರಿಯಿಂದ ಸಂದೇಶವನ್ನು ಹೊರಡಿಸಲಾಗಿದೆ. ಎಚ್ಚರಿಕೆಯಿಂದ ಇರುವಂತೆ ಸಂದೇಶವನ್ನು ರವಾನಿಸಲಾಗಿದೆ. ಇಸ್ರೇಲ್ನಲ್ಲಿರುವ ಭಾರತೀಯರಿಗೆ ಅಲರ್ಟ್ ಮೆಸೇಜ್ ಅನ್ನು ರವಾನಿಸಲಾಗಿದೆ. ಇಸ್ರೇಲ್ ಮಾರ್ಗಸೂಚಿ ಪಾಲನೆಗೆ ಕಟ್ಟಪ್ಪಣೆಯನ್ನು ಹೊರಡಿಸಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಏನೂ ದುರ್ಘಟನೆಗಳು ಸಂಭವಿಸಬಹುದು. ನೀವು ಎಚ್ಚರಿಕೆಯಿಂದ ಇರಿ ಅನ್ನುವ ಸಂದೇಶವನ್ನು ಈಗ ರವಾನಿಸಿದ್ದಾರೆ. ಆ ಮೂಲಕ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯಾವುದೇ ಸಂದರ್ಭವೂ ಕೂಡ ಸೃಷ್ಟಿಯಾಗಬಹುದು ಅನ್ನುವ ಕಾರಣಕ್ಕೋಸ್ಕರ ಸದ್ಯದ ಚಿತ್ರಣ ಈಗ ಬದಲಾಗಿ ಹೋಗಿದೆ. ನೀವೇನ್ ಗಮನಿಸ್ತಾ ಇದ್ದೀರಲ್ಲ, ಇದು ಟೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನ ಮಾಡಿದೆ.
ಟೆಹರಾನ್ನ ಕೆಲವು ರಿಮೋಟ್ ಕಂಟ್ರೋಲ್ ಏರಿಯಾಗಳಲ್ಲಿ ಬಾಂಬಿಂಗ್ ಕಾರ್ಯಾಚರಣೆಯನ್ನ ಮಾಡಿರುವಂತಹ ಇಸ್ರೇಲ್ ಆ ಊರುಗಳನ್ನು ಧ್ವಂಸ ಮಾಡಿ ಹಾಕಿದೆ. ಖಮೇನಿ ಅದರ ಹೊರತಾಗಿಯೂ ಕೂಡ ಅಲ್ಲಿಂದ ಬಚಾವಾಗಿ ಹೋಗಿದ್ದಾನೆ. ಇಸ್ರೇಲ್ನಲ್ಲಿರುವ ಭಾರತೀಯರಿಗೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಲಾಗಿದೆ. ಹುಷಾರಾಗಿರಿ ಅಂತ ಹೇಳಿ ಇಸ್ರೇಲ್ ಮಾರ್ಗಸೂಚಿ ಪಾಲನೆಗೆ ಕಟ್ಟಪ್ಪಣೆಯನ್ನ ಹೊರಡಿಸಲಾಗಿದೆ. ಭಾರತೀಯ ರಾಯಭಾರಿ ಕಚೇರಿಯಿಂದ ಸಂದೇಶವನ್ನು ಹೊರಡಿಸಲಾಗಿದೆ. ಎಚ್ಚರಿಕೆಯಿಂದ ಇರುವಂತೆ ಸಂದೇಶವನ್ನು ರವಾನಿಸಲಾಗಿದೆ. ಇಸ್ರೇಲ್ನಲ್ಲಿರುವ ಭಾರತೀಯರಿಗೆ ಅಲರ್ಟ್ ಮೆಸೇಜ್ ಅನ್ನ ರವಾನಿಸಲಾಗಿದೆ. ಇಸ್ರೇಲ್ ಮಾರ್ಗಸೂಚಿ ಪಾಲನೆಗೆ ಕಟ್ಟಪ್ಪಣೆಯನ್ನ ಹೊರಡಿಸಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಏನೂ ದುರ್ಘಟನೆಗಳು ಸಂಭವಿಸಬಹುದು. ನೀವು ಎಚ್ಚರಿಕೆಯಿಂದ ಇರಿ ಅನ್ನುವ ಸಂದೇಶವನ್ನ ಈಗ ರವಾನಿಸಿದ್ದಾರೆ. ಆ ಮೂಲಕ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯಾವುದೇ ಸಂದರ್ಭವೂ ಕೂಡ ಸೃಷ್ಟಿಯಾಗಬಹುದು ಅನ್ನುವ ಕಾರಣಕ್ಕೋಸ್ಕರ ಸದ್ಯದ ಚಿತ್ರಣ ಈಗ ಬದಲಾಗಿ ಹೋಗಿದೆ. ನೀವೇನ್ ಗಮನಿಸ್ತಾ ಇದ್ದೀರಲ್ಲ, ಇದು ಟೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ಮಾಡಿದೆ. ಟೆಹರಾನ್ನ ಕೆಲವು ರಿಮೋಟ್ ಕಂಟ್ರೋಲ್ ಏರಿಯಾಗಳಲ್ಲಿ ಬಾಂಬಿಂಗ್ ಕಾರ್ಯಾಚರಣೆಯನ್ನ ಮಾಡಿರುವಂತಹ ಇಸ್ರೇಲ್ ಆ ಊರುಗಳನ್ನು ಧ್ವಂಸ ಮಾಡಿ ಹಾಕಿದೆ. ಖಮೇನಿ ಅದರ ಹೊರತಾಗಿಯೂ ಕೂಡ ಅಲ್ಲಿಂದ ಬಚಾವಾಗಿ ಹೋಗಿದ್ದಾನೆ. ಇಸ್ರೇಲ್ನಲ್ಲಿರುವ ಭಾರತೀಯರಿಗೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಲಾಗಿದೆ. ಹುಷಾರಾಗಿರಿ ಅಂತ ಹೇಳಿ ಇಸ್ರೇಲ್ ಮಾರ್ಗಸೂಚಿ ಪಾಲನೆಗೆ ಕಟ್ಟಪ್ಪಣೆಯನ್ನ ಹೊರಡಿಸಲಾಗಿದೆ. ಭಾರತೀಯ ರಾಯಭಾರಿ ಕಚೇರಿಯಿಂದ ಸಂದೇಶವನ್ನು ಹೊರಡಿಸಲಾಗಿದೆ. ಎಚ್ಚರಿಕೆಯಿಂದ ಇರುವಂತೆ ಸಂದೇಶವನ್ನು ರವಾನಿಸಲಾಗಿದೆ. ಇಸ್ರೇಲ್ನಲ್ಲಿರುವ ಭಾರತೀಯರಿಗೆ ಅಲರ್ಟ್ ಮೆಸೇಜ್ ಅನ್ನ ರವಾನಿಸಲಾಗಿದೆ. ಇಸ್ರೇಲ್ ಮಾರ್ಗಸೂಚಿ ಪಾಲನೆಗೆ ಕಟ್ಟಪ್ಪಣೆಯನ್ನ ಹೊರಡಿಸಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಏನೂ ದುರ್ಘಟನೆಗಳು ಸಂಭವಿಸಬಹುದು. ನೀವು ಎಚ್ಚರಿಕೆಯಿಂದ ಇರಿ ಅನ್ನುವ ಸಂದೇಶವನ್ನ ಈಗ ರವಾನಿಸಿದ್ದಾರೆ. ಆ ಮೂಲಕ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯಾವುದೇ ಸಂದರ್ಭವೂ ಕೂಡ ಸೃಷ್ಟಿಯಾಗಬಹುದು ಅನ್ನುವ ಕಾರಣಕ್ಕೋಸ್ಕರ ಸದ್ಯದ ಚಿತ್ರಣ ಈಗ ಬದಲಾಗಿ ಹೋಗಿದೆ. ನೀವೇನ್ ಗಮನಿಸ್ತಾ ಇದ್ದೀರಲ್ಲ, ಇದು ಟೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ಮಾಡಿದೆ. ಟೆಹರಾನ್ನ ಕೆಲವು ರಿಮೋಟ್ ಕಂಟ್ರೋಲ್ ಏರಿಯಾಗಳಲ್ಲಿ ಬಾಂಬಿಂಗ್ ಕಾರ್ಯಾಚರಣೆಯನ್ನ ಮಾಡಿರುವಂತಹ ಇಸ್ರೇಲ್ ಆ ಊರುಗಳನ್ನು ಧ್ವಂಸ ಮಾಡಿ ಹಾಕಿದೆ. ಖಮೇನಿ ಅದರ ಹೊರತಾಗಿಯೂ ಕೂಡ ಅಲ್ಲಿಂದ ಬಚಾವಾಗಿ ಹೋಗಿದ್ದಾನೆ. ಇಸ್ರೇಲ್ನಲ್ಲಿರುವ ಭಾರತೀಯರಿಗೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಲಾಗಿದೆ. ಹುಷಾರಾಗಿರಿ ಅಂತ ಹೇಳಿ ಇಸ್ರೇಲ್ ಮಾರ್ಗಸೂಚಿ ಪಾಲನೆಗೆ ಕಟ್ಟಪ್ಪಣೆಯನ್ನ ಹೊರಡಿಸಲಾಗಿದೆ. ಭಾರತೀಯ ರಾಯಭಾರಿ ಕಚೇರಿಯಿಂದ ಸಂದೇಶವನ್ನು ಹೊರಡಿಸಲಾಗಿದೆ. ಎಚ್ಚರಿಕೆಯಿಂದ ಇರುವಂತೆ ಸಂದೇಶವನ್ನು ರವಾನಿಸಲಾಗಿದೆ. ಇಸ್ರೇಲ್ನಲ್ಲಿರುವ ಭಾರತೀಯರಿಗೆ ಅಲರ್ಟ್ ಮೆಸೇಜ್ ಅನ್ನ ರವಾನಿಸಲಾಗಿದೆ. ಇಸ್ರೇಲ್ ಮಾರ್ಗಸೂಚಿ ಪಾಲನೆಗೆ ಕಟ್ಟಪ್ಪಣೆಯನ್ನ ಹೊರಡಿಸಲಾಗಿದೆ. ಯಾವುದೇ ಕ್ಷಣದಲ್ಲಿ ಬೇಕಾದರೂ ಏನೂ ದುರ್ಘಟನೆಗಳು ಸಂಭವಿಸಬಹುದು. ನೀವು ಎಚ್ಚರಿಕೆಯಿಂದ ಇರಿ ಅನ್ನುವ ಸಂದೇಶವನ್ನ ಈಗ ರವಾನಿಸಿದ್ದಾರೆ. ಆ ಮೂಲಕ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಯಾವುದೇ ಸಂದರ್ಭವೂ ಕೂಡ ಸೃಷ್ಟಿಯಾಗಬಹುದು ಅನ್ನುವ ಕಾರಣಕ್ಕೋಸ್ಕರ ಸದ್ಯದ ಚಿತ್ರಣ ಈಗ ಬದಲಾಗಿ ಹೋಗಿದೆ. ನೀವೇನ್ ಗಮನಿಸ್ತಾ ಇದ್ದೀರಲ್ಲ, ಇದು ಟೆಹರಾನ್ ಮೇಲೆ ಇಸ್ರೇಲ್ ದಾಳಿಯನ್ನು ಮಾಡಿದೆ. ಟೆಹರಾನ್ನ ಕೆಲವು ರಿಮೋಟ್ ಕಂಟ್ರೋಲ್ ಏರಿಯಾಗಳಲ್ಲಿ ಬಾಂಬಿಂಗ್ ಕಾರ್ಯಾಚರಣೆಯನ್ನ ಮಾಡಿರುವಂತಹ ಇಸ್ರೇಲ್ ಆ ಊರುಗಳನ್ನು ಧ್ವಂಸ ಮಾಡಿ ಹಾಕಿದೆ. ಖಮೇನಿ ಅದರ ಹೊರತಾಗಿಯೂ ಕೂಡ ಅಲ್ಲಿಂದ ಬಚಾವಾಗಿ ಹೋಗಿದ್ದಾನೆ.